ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಬೇವೂರು ಗ್ರಾಮದ ಯಂಗ್ ಎನರ್ಜೆಟಿಕ್ ಫೈರ್ ಬ್ರ್ಯಾಂಡ್ ಅದು ಮಲ್ಲನಗೌಡ ಕೋನನಗೌಡರು. ಹೌದು ವೀಕ್ಷಕರೇ, ಮೂಲತಃ ಬೇವೂರಿನ ನಿವಾಸಿಯಾದ ಸಿದ್ದನಗೌಡ ಕೋನನಗೌಡರವರ ಪುತ್ರರಾದ ಮಲ್ಲನಗೌಡರು ತಂದೆಯವರ ಆಶಯದಂತೆ ಜನರ ಸೇವೆಯಲ್ಲಿ ನಿರಂತರ ಶ್ರಮಿಸುತ್ತಾ ಬಂದವರು. ಮೂಲತಃ ಕೃಷಿ ಕುಟುಂಬದಲ್ಲಿ ಜನಿಸಿದ ಇವರು ಕೃಷಿ ವ್ಯವಸಾಯದಲ್ಲಿ ತುಂಬಾ ಆಸಕ್ತರು. ಜನರ ಸೇವೆಗೆ, ಜನಾರ್ದನ ಸೇವೆಗೆಂದು ಶೋಷಿತರ ಪರ ಕಾಳಜಿ, ಸಂಘಟನಾ ಶಕ್ತಿಯ ಮೂಲಕ ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಮಲ್ಲನಗೌಡರು. ಸಾಮಾಜಿಕ ಚಿಂತನೆ, ಜನಪರ ಕಾಳಜಿಯ ಜೊತೆಗೆ BA, BEd, LLB ಪದವಿಗಳನ್ನು ಪಡೆದುಕೊಂಡಿದ್ದಾರೆ. ಕಲ್ಲು ಗಣಿಗಾರಿಕೆ ವಿರುದ್ಧ ಅಹೋರಾತ್ರಿ ಧರಣಿ ಹಾಗೂ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಕುರಿತು ಬೃಹತ್ ಪ್ರತಿಭಟನೆ, SC/ST ಮೀಸಲಾತಿ ಕುರಿತಾಗಿ ಇವರು ನಡೆಸಿದ ಪ್ರತಿಭಟನೆ, ಖಾಸಗಿ ವಿದ್ಯುತ್ ರಿನ್ಯೂ ಕಂಪನಿಯಿಂದ ರೈತರ ಮೇಲಿನ ದಬ್ಬಾಳಿಕೆ ವಿರೋಧಿಸಿ ಇವರು ನಡೆಸಿದ ಮೌನ ಅನಿರ್ದಿಷ್ಟಾವಧಿ ಪ್ರತಿಭಟನೆ, ಇತ್ತೀಚೆಗೆ ರೈತರಿಗೆ ಕಂಟಕವಾಗಿರೋ ಯೂರಿಯಾ ಗೊಬ್ಬರ ಸಮರ್ಪಕ ಪೂರೈಕೆ ಕುರಿತಾಗಿ ಇವರು ನಡೆಸಿದ ಪ್ರತಿಭಟನೆ, ಬೇವೂರು ಹೋಬಳಿ ಹೋರಾಟದ ಫಲವಾಗಿ ಬೇವೂರು ಹೋಬಳಿ ವಿಸ್ತರಣಾ ಕೇಂದ್ರ ಆರಂಭವಾಗಿದ್ದು, ಸುಮಾರು ಬಾರಿ ಹೋರಾಟ ಪ್ರತಿಭಟನೆಗಳ ಸಂದರ್ಭದಲ್ಲಿ ಮಲ್ಲನಗೌಡರು ಲಘು ಹೃದಯ ಸಮಸ್ಯೆಗೆ ಸಿಲುಕಿದ್ರು ಹಾಗೂ ಹೋರಾಟದ ಸಂದರ್ಭದಲ್ಲಿ ಲೋ BP ಆದ ಕಾರಣ ಸಭೆಯಲ್ಲೇ ಕುಸಿದು ಬಿದ್ದಿದ್ರು. ಯಾವುದಕ್ಕೂ ಅಂಜದ ದಿಟ್ಟ ಹೋರಾಟಗಾರ, ಹಠವಾದಿ ಮಲ್ಲನಗೌಡರು. ಹೋರಾಟ ಪ್ರತಿಭಟನೆ ನಡೆಸುವ ಸಂದರ್ಭದಲ್ಲಿ ಅದೆಷ್ಟೋ ಅಧಿಕಾರಿಗಳಿಗೆ ನಡುಕ ಹುಟ್ಟಿಸಿದ ದಿಟ್ಟ ಯುವ ಸಂಘಟಕರವರು. ಮೂಲತಃ ತಂದೆಯವರ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದರಿಂದ ಅನಿರೀಕ್ಷಿತವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಮಲ್ಲನಗೌಡರು JDS ಪಕ್ಷದ ಜಿಲ್ಲಾ ವಕ್ತಾರರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. 2023ರಲ್ಲಿ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ JDS ಪಕ್ಷದ ಅಭ್ಯರ್ಥಿಯಾಗಿ ಸಹ ಧುಮುಕಿದ್ರು ಹಾಗೂ 2011ರಿಂದ 2015ರವರೆಗೆ ಬೇವೂರು ತಾಲೂಕು ಪಂಚಾಯತ್ ಕ್ಷೇತ್ರದ ಸದಸ್ಯರಾಗಿ ಸಹ ಆಯ್ಕೆಯಾಗಿ ಸೇವೆಯನ್ನ ಸಲ್ಲಿಸಿದ್ರು. ಪೂಜ್ಯ ತಂದೆಯವರಾದ ಸಿದ್ದನಗೌಡರು KOF ಕರ್ನಾಟಕ ಆಯಿಲ್ ಫೆಡರೇಷನ್ ಬೇವೂರಿನ ಅಧ್ಯಕ್ಷರಾಗಿ, ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ, 1994ರಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ, ಸತತ 4 ಬಾರಿ ಕೋನನಗೌಡರ ಕುಟುಂಬ ಸದಸ್ಯರಾಗಿ ಹಾಗೂ ಅನೇಕ ಜನಪರ ಕೆಲಸಗಳ ಮೂಲಕ ಜನಮಾನಸದಲ್ಲಿ ಹರಿದು ಹೋಗದ ಹಾಗೆ ನುಡಿದಿದ್ದಾರೆ. ಅವರ ಪ್ರೇರಣೆಯಂತೆ ಪುತ್ರರಾದ ಮಲ್ಲನಗೌಡರು ಸಹ ಮಾದರಿ ಸಾಧಕ. ಇವರ ನಿರಂತರ ಸಮಾಜಮುಖಿ ಕಾರ್ಯಗಳಿಗೆ ಶ್ರೀ ಚೌಡಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಸಾಧನೆಯ ಹಾದಿಯಲ್ಲಿ ಶ್ರೀ ಮಲ್ಲನಗೌಡ ಕೋನನಗೌಡರು.